ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ, ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ತಾಜಾ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುವುದು. ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಗಾಲಾ ಆಪಲ್, ರಾಕೆಟ್ ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬೆ, ಆರೆಂಜ್, ರೆಡ್ ಗ್ಲೋಬ್ ದ್ರಾಕ್ಷಿ, ಗ್ರೀನ್ ಗ್ಲೋಬ್ ದ್ರಾಕ್ಷಿ ಸೇರಿದಂತೆ ವಿವಿಧ ದ್ರಾಕ್ಷಿಗಳು, ಏಲಕ್ಕಿ ಬಾಳೆಹಣ್ಣು, ಅನಾನಸ್, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೇರಲ, ಸಪೋಟ, ಕಿವಿ ಗ್ರೀನ್ ಸೇರಿದಂತೆ ವಿವಿಧ ಹಣ್ಣುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳ ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆಯ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ಇವತ್ತು ನಮ್ಮ ಕಸಬಾ ಮತ್ತು ಮುರುಗಮಲ ಮತಕ್ಷೇತ್ರದಿಂದ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಪ್ರತಿ ವರ್ಷ ಕೂಡ ರೈತರಿಗೆ ವಿಶೇಷವಾದಂಥ ಒಂದು ಪ್ರವಾಸವನ್ನು ಹಮ್ಮಿಕೊಳ್ಳಲಾಗುತ್ತೆ. ವಿಶೇಷತೆ ಏನು ಅಂದರೆ, ಇವತ್ತಿನ ಪ್ರವಾಸ ಇವತ್ತು ಗುಜರಾತ್ ಅಂದರೆ ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಅಂತ, ಅಲ್ಲಿ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದನೆ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತಂದಿರತಕ್ಕಂಥ ಮಹಾನ್ ಪುರುಷ ನಮ್ಮ ವರ್ಗೀಸ್ ಕುರಿಯನ್ ಅವರ ಒಂದು ಕ್ಷೇತ್ರ ಅದು. ಅಮೂಲ್ ಅಂದರೆ ಅವತ್ತು ವರ್ಗೀಸ್ ಕುರಿಯನ್ ಅವರು ಆ ಒಂದು ಭಾಗದಲ್ಲಿ ಈ ಒಂದು ಡೈರಿ ಉದ್ದಿಮೆಯನ್ನು ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಆನಂದ್ ಅಂತ. ಅಲ್ಲಿಗೆ ಇವತ್ತು ರೈತರು ಯಾವ ರೀತಿ ಆ ಭಾಗದಲ್ಲಿ ಹಾಲು ಉತ್ಪಾದನೆ, ಹಸುಗಳ ನಿರ್ವಹಣೆ ಮತ್ತು ಪ್ರಾಥಮಿಕ ಹಂತದಲ್ಲಿ ಸಹಕಾರ ಸಂಘದಲ್ಲಿ ಯಾವ ರೀತಿ ನಾವು ಹಾಲನ್ನು, ಶುದ್ಧ ಹಾಲು ಮತ್ತು ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತ ಆ ಭಾಗದಲ್ಲಿ ರೈತರು ವಿಶೇಷವಾಗಿ ಕಾಳಜಿ ವಹಿಸಿ, ಬಹುಶಃ ಗುಜರಾತ್ ಇವತ್ತು ದೇಶಕ್ಕೆ ಪ್ರಪ್ರಥಮ ಹಾಲು ಉತ್ಪಾದನೆಯಲ್ಲಿ ಮತ್ತು ಎಲ್ಲ ನಮ್ಮ ಏನು ಬರ್ತಕ್ಕಂಥ ನಮ್ಮ ಪ್ರಾಡಕ್ಟ್ಸಲ್ಲಿ ದೊಡ್ಡ ಒಂದು ಸಂಚಲನವನ್ನು ಇಡೀ ದೇಶ ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಅಮೂಲ್ಗೆ ಒಂದು ಹೆಸರುವಾಸಿ ಇದೆ. ಆ ಭಾಗದಲ್ಲಿ ನಮ್ಮ ರಾಜ್ಯದ ರೈತರು ಮತ್ತು ನಮ್ಮ ಜಿಲ್ಲೆಯ ವಿಶೇಷವಾಗಿ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು, ಆಗ ನಾವು ಕೂಡ ಪ್ರತಿ ವರ್ಷ ಕೂಡ ಇಡೀ ನಮ್ಮ ತಾಲೂಕಿಗೆ 3 ಒಂದು ಪ್ರವಾಸವನ್ನು ಕೈಗೊಳ್ತಾ ಇದ್ವಿ. ಈಗ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಮೇಲೆ ನಮ್ಮ ಭಾಗಕ್ಕೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ಚೀಮೂಲ್ ವತಿಯಿಂದ ಈ ಭಾಗದ ರೈತರಿಗೆ, ಆ ಭಾಗದಲ್ಲಿ ಯಾವ ರೀತಿ ರೈತರಿಗೆ ತರಬೇತಿ ಕೊಡಬೇಕು, ಅಲ್ಲಿ ಈಗಾಗಲೇ ತರಬೇತಿ ದಿನಾಂಕವನ್ನು ಕೂಡ ಇವತ್ತು ಫಿಕ್ಸ್ ಆಗಿದೆ. ಅಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ನಮ್ಮ ಭಾಗದ ಎಲ್ಲ ನಮ್ಮ ವಿಜ್ಞಾನಿಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ರೈತರಿಗೆ ವಿಶೇಷ ತರಬೇತಿಯನ್ನು ಕೊಡ್ತಾರೆ. ಯಾವ ರೀತಿ ಹಾಲನ್ನು ನಿರ್ವಹಣೆ ಮಾಡಬೇಕು, ಗುಣಮಟ್ಟದ ಹಾಲು ಯಾವ ರೀತಿ ಕೊಡಬೇಕು, ಮತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ನಾವು ಆಡಳಿತ ಮಂಡಳಿಯನ್ನು ನಡೆಸಬೇಕು, ಯಾವ ರೀತಿ ಇವತ್ತು ಅಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿದೆ ಅಂತ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬರೀ ನಾವು ಯಾರು ಕೂಡ ನಿರ್ದೇಶಕರಿಗೆ ಎಲ್ಲ ಅಷ್ಟು ಗೊತ್ತಿರೋದು, ಇದು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ರೈತರು ಕೂಡ ಇದನ್ನು ಮನವರಿಕೆ ಮಾಡ್ಕೋಬೇಕು. ಇವರು ಇವತ್ತು ಹಿಂದೆ ಎಲ್ಲ ರೀತಿಯ ಗುಣಮಟ್ಟ ಎಲ್ಲ ರೀತಿಯ ಹಾಲನ್ನು ಕೊಡ್ತೀವಿ, ಆದರೆ ಇವತ್ತು ಹಂಗಿಲ್ಲ. ಇವತ್ತು ಇಡೀ ದೇಶವನ್ನು ನಾವು ಇವತ್ತು ಪ್ರತಿನಿಧಿಸ್ತಾ ಇದ್ದೀವಿ, ಕರ್ನಾಟಕ ಹಾಲು ಮಹಾಮಂಡಳಿ. ಅದರಲ್ಲಿ ಇವತ್ತು ನಮ್ಮ ಅಮೂಲ್ಗೆ ಇವತ್ತು ಸರಿಸಮವಾಗಿ ಬೆಳೀತಕ್ಕಂಥ ಒಂದು ಸಂಸ್ಥೆ ನಮ್ಮದು ಆಗಬೇಕು. ಆ ಭಾಗದಲ್ಲಿ ಯಾವ ರೀತಿ ನಾವು ಬೆಳೆದಿದ್ದೀರೋ ಅದನ್ನು ಕೂಡ ಇಲ್ಲಿ ಅಳವಡಿಸ್ಕೋಬೇಕು ತಂತ್ರಜ್ಞಾನವಂತ ಇವತ್ತು ರೈತರನ್ನೆಲ್ಲ ಕಳಿಸ್ಕೊಡ್ತಾ ಇದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಮತ್ತೆ ನಮ್ಮ ಮತಕ್ಷೇತ್ರ ಇನ್ನೊಂದು ಕಸಬಾದಲ್ಲಿ ವಿಜಯ ವಿಶಾಖ ಅಂತ ಇನ್ನೊಂದು 15 ದಿವಸದಲ್ಲಿ ಆ ಭಾಗಕ್ಕೆ ಮತ್ತೆ ರೈತರನ್ನ ಕಳಿಸ್ಕೊಡ್ತಾ ಇದ್ವಿ. ಈ ಭಾಗದಲ್ಲಿ ಎಲ್ಲರೂ ಕೂಡ ರೈತರಿಗೆ ಒಳ್ಳೆಯದಾಗಲಿ, ರೈತರು ಸಮೃದ್ಧಿ ಆಗಲಿ. ಮತ್ತು ಈಗಾಗಲೇ ವರ್ಣನ ಅವಕೃಪೆಯಿಂದ ನಮ್ಗೆ ಯಾರೂ ಇವತ್ತು ಮಳೆ ಇಲ್ಲ, ಆದರೂ ಕೂಡ ರೈತರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ವಿಚಲಿತರಾಗಿದ್ದಾರೆ. ಆದರೆ ನಾವು ಈ ಒಂದು ಹಾಲು ಉತ್ಪಾದನೆಯಲ್ಲಿ ಅಷ್ಟೇ ಇವತ್ತು ರೈತರಿಗೆ ಏನೋ ಒಂಥರ ಆಶಾಕಿರಣ. ಇವತ್ತು ರೈತರು ಒಂದು 15 ದಿವಸಕ್ಕೆ ಒಂದು ಸರ್ತಿ ಬಟವಾಡೆ ಬರ್ತದೆ, ನಮಗೆ ಒಂದು ಗ್ಯಾರಂಟಿ ಸ್ಕೀಮ್ ಅಂತ ಇವತ್ತು ನಂಬಿದ್ದಾರೆ. ಅವರಿಗೆ ಇವತ್ತು ನಾವು ಬೆಂಬಲ ಕೊಡಬೇಕಾಗ್ತದೆ. ಮತ್ತು ನಾಳೆ ವಿಶೇಷವಾಗಿ ನಾವು ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ, ನಾಳೆ ಇಡೀ ನಮ್ಮ ಚೀಮೂಲ್ ವತಿಯಿಂದ, ಕಾರಣ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ನಾವು ಇವತ್ತು ದೊಡ್ಡ ಒಂದು ಪ್ರತಿಭಟನೆ ಅಂದರೆ ನಮ್ಮ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ. ತಾವೇನು ಇವತ್ತು ನಮಗೆ ಬರಗಾಲ ಬಂದಿದೆಯೋ ರೈತರಿಗೆ ಇವತ್ತು ನಾವು ಫೀಡು ಕಡಿಮೆ ದರದಲ್ಲಿ ಕೊಡಬೇಕಾಗ್ತದೆ. ಸರ್ಕಾರದ ವತಿಯಿಂದ ಅದನ್ನು ನಮ್ಮ ಡೈರಿಗಳ ಮುಖಾಂತರ, ಪ್ರಾಥಮಿಕ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನು ಇವತ್ತು ಹಿಂದೆ ಬಂದಿರತಕ್ಕಂಥ ಸರ್ಕಾರಗಳು 2 ರೂಪಾಯಿಂದ ಇವತ್ತು 5 ರೂಪಾಯಿಗೆ ಬೆಂಬಲ ಬೆಲೆಯನ್ನು ಏನು ಕೊಡ್ತಿದ್ರು ಅನ್ನೋ ಪ್ರೋತ್ಸಾಹ ಧನವನ್ನು
ಅದು ಹೆಚ್ಚಿಗೆ ಮಾಡಬೇಕಾಗ್ತದೆ. ನೀವು ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಲೆ ಸಾಲದು. ಇವತ್ತು ರೈತರು ಎಲ್ಲೋ ಒಂದು ಕಡೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಬೆಲೆ ಸಾಲದು, ನೀವು ಎಲ್ಲ ರೀತಿಯ ಗುಣಮಟ್ಟದ ಹಾಲು ಕೇಳ್ತೀರಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೇಳ್ತೀರಾ, 2 ರೂಪಾಯಿ ರೈಸ್ ಮಾಡಿದ್ರೆ 100 ರೂಪಾಯಿ ಫೀಡ್ ಮೇಲೆ ರೈಸ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಗ್ರಾಮಗಳಿಗೆ ಹೋದಾಗ. ನಿಜ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ರೈತರಿಗಿದೆ. ಆದ್ದರಿಂದ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮನೆ ದೊಡ್ಡ ಧರಣಿಯನ್ನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದರೆ, ನೀವೆಲ್ಲ ಪ್ರವಾಸ ಹೋಗ್ತಿದ್ರೆ. ಆದರೆ ನಾಳೆ ನಮ್ಮೆಲ್ಲ ರೈತರು ಕೂಡ ಪ್ರತಿ ಗ್ರಾಮದಿಂದ ಕೂಡ ಇವತ್ತು ಒಂದು 2-3 ಸಾವಿರ ಜನ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಂದ ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲ ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ತೇವೆ. ತಾವೆಲ್ಲ ಬರಬೇಕು. ಪ್ರತಿಭಟನೆ ಅಂದರೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಪ್ರೋತ್ಸಾಹ ಧನ ಕೊಡಬೇಕಾಗ್ತದೆ. ಇನ್ನೂ ಒಂದು 4-5 ರೂಪಾಯಿ ಪ್ರೋತ್ಸಾಹ ಧನ. ಮತ್ತು ಮೇವಿನ ಬೆಲೆ ಇವತ್ತು ನಮಗೆ ಮೇವನ್ನು ಸಪ್ಲೈ ಮಾಡಬೇಕು. ಫೀಡಿನ ರೇಟನ್ನು ಕರ್ನಾಟಕ ಹಾಲು ಮುಖಾಂತರ ಕಡಿಮೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಕೊಡಬೇಕು ಅಂತ ಮನವಿ ಕೊಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ, ಈ ಉದ್ಯಮವನ್ನು ಬೆಳೆಸಬೇಕಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮತ್ತು ವಿಶೇಷವಾಗಿ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀವಿ, ತಾವೆಲ್ಲ ಏನು ರೈತರು ಇವತ್ತು ಗುಜರಾತ್ಗೆ ಹೋಗ್ತಿದ್ದೀರೋ ಅಲ್ಲಿ ನೋಡಿ ಯಾವ ರೀತಿ ರೈತರು ಒಂದು ಸೊಸೈಟಿ ಅಂದರೆ ಎಷ್ಟು ಗೌರವ ಕೊಡ್ತಾರೆ. ಅದೊಂಥರ ದೇವಸ್ಥಾನ ಅಂತ ನೋಡ್ತಾರೆ. ಆ ಕಡೆ ನಾವೆಲ್ಲ ಪ್ರತಿದಿನ ಗಲಾಟೆ ಮಾಡ್ತೀವಿ, ಸೆಕ್ರೆಟರಿ ಮೇಲೆ, ಪ್ರೆಸಿಡೆಂಟ್ ಮೇಲೆ ಗಲಾಟೆ ಮಾಡ್ತೀವಿ. ಅಲ್ಲಂಗಲ್ಲ, ಅಲ್ಲಿ ಭಾಳ ಪ್ರಾಮಾಣಿಕವಾಗಿ ಅಲ್ಲೆಲ್ಲ MIL ಜಾಸ್ತಿ. ಅಲ್ಲೆಲ್ಲ MIL ಜಾಸ್ತಿ. ಅವರು ಎಷ್ಟು ಗುಣಮಟ್ಟದ ಹಾಲು ಕೊಡ್ತಾರೆ, ಯಾವ ರೀತಿಯಲ್ಲಿ ವ್ಯವಸ್ಥೆ ಗೌರವ ಕೊಡ್ತಾರೆ, ಅದನ್ನು ನಾವು ಮನವರಿಕೆ ಮಾಡೋದು ತಿಳ್ಕೊಬೇಕು. ಟೂರ್ ಹೋಗೋದಂದರೆ ಬರೀ ಏನೋ ಹೋಗಿದ್ದೀವಿ ಬಂದಿದ್ದೀವಿ ಬಿಡ್ರಿ ಅನ್ನಬಾರ್ದು. ಅಲ್ಲಿ ಹೋಗಿ ಏನು ಕಲಿತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಕಲಿಬೇಕಾಗ್ತದೆ. ಮತ್ತು ಅದನ್ನು ನಾವಿಲ್ಲಿ ಬೆಂಬಲಿಸಬೇಕಾಗ್ತದೆ, ಅದನ್ನು ಬೆಳೆಸಬೇಕಾಗ್ತದೆ. ಇದನ್ನು ನಾವೆಲ್ಲ ಮಾಡಿಕೊಂಡ್ರೆ ಈ ಒಂದು ಪ್ರವಾಸಕ್ಕೆ ಸಫಲತೆ ಸಿಗ್ತದೆ. ಮತ್ತು ಅದಕ್ಕೊಂದು ಅರ್ಥ ಸಿಗ್ತದೆ. ಹೋಗಿ ಬಂದಿದ್ದೇವೆ ಟೂರು 12 ದಿವಸ ಅಂತ ಹೇಳೋದಲ್ಲ. ಇವೆಲ್ಲ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕು. ನಮ್ಮ ಗ್ರಾಮದಲ್ಲಿ, ಆ ಭಾಗದಲ್ಲಿ ಎಷ್ಟು ಜನ ರೈತರು ಇವತ್ತು ಬೆಳೆದಿದ್ದಾರೆ, ಯಾವ ರೀತಿ ಇದೆ ಉದ್ದಿಮೆ, ಡೈರಿಗಳು ಹೆಂಗಿದೆ ಅಂತ ಹೇಳಬೇಕಾಗ್ತದೆ. ನಮಗೆಲ್ಲ ಒಳ್ಳೇದಾಗಲಿ, ಆರೋಗ್ಯ ಕೊಡಲಿ ದೇವರು, ಒಳ್ಳೆ ಪ್ರಯಾಣ ಸುಖಕರವಾಗಿರಲಿ. ಮತ್ತು ನಾನಿವತ್ತು ನಮ್ಮ ಪ್ರವಾಸಿ ಯಾರು ಮಾಡಿಸಿದಾರೋ ನಮ್ಮ ಸೀತಾರಾಮ್ ಅವ್ರು ಕೂಡ ಕೇಳ್ಕೊಟ್ಟಿದ್ದೀನಿ, ಜನರಿಗೆ ಊಟ ಕೊಡಿ, ಒಳ್ಳೆ ಜಾಗ ಕೊಡಿ ಮಲ್ಕೊಳ್ಳಿಕ್ಕೆ, 3 ಹೊತ್ತು ಊಟ ಕೊಡಿ ಅವ್ರಿಗೆ ಅಂತ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಿದ್ದೀನಿ. ತಾವೆಲ್ಲ ಹುಷಾರಾಗಿ, ಯಾಕೆಂದರೆ ನೀವು ಇಳಿದಾಗ ಮತ್ತು ಹತ್ತಿದಾಗ ಮತ್ತು ವಿಶೇಷವಾಗಿ ಮಳೆ ಜಾಸ್ತಿ ಇದೆ. ತಾವೆಲ್ಲ ಎಲ್ಲೂ ಕೂಡ ನದಿಗೆ ಇಳಿಬೇಡಿ. ಮತ್ತು ಯಾರು ಒಬ್ಬರನ್ನೊಬ್ರು ಬಿಟ್ಟು ಹೋಗ್ಬೇಡಿ. ನೀವು ಒಂದು ನಂಬರು ಕೊಡ್ತಾರೆ, ಆ ನಂಬರಿಗೆ ನೀವೆಲ್ಲೇ ಏನಾದರೂ ಮಿಸ್ ಆದರೂ ಕೂಡ ಆ ನಂಬರಿಗೆ ಫೋನ್ ಮಾಡಿ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರ ಫೋನ್ ನಂಬರ್ ತೊಗೊಳ್ಳಿ. ಎಲ್ಲರೂ ಕೂಡ ಒಟ್ಟಿಗೆ ಯಾವುದೇ ಗಾಬರಿ ಇಲ್ದರೆ ಒಳ್ಳೆ ಊಟ ಕೊಡ್ತಾರೆ, ಅದರಿಂದ ತಾವೆಲ್ಲ ಕೂಡ ಹೋದವರು ಸುಖಕರ. ಮತ್ತು ವಾಪಸ್ ನಮ್ಮ ಗ್ರಾಮಕ್ಕೆ ನಾವು ಬರಬೇಕು. ಆಗ ಪ್ರವಾಸ ನಮಗೂ ಕೂಡ ಒಂದು ಆತ್ಮತೃಪ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಅದನ್ನು ಮಾತನ್ನು ನಿಲ್ಲಿಸಿ ಜೈ ಸಾಕು. ಇವತ್ತು ನಾವು ಫೀಡು ಕಡಿಮೆ ದರದಲ್ಲಿ ಕೊಡಬೇಕಾಗ್ತದೆ. ಮೇವು ಕೂಡ ಕಡಿಮೆ ದರದಲ್ಲಿ ತಾವು ಸರ್ಕಾರದ ವತಿಯಿಂದ ಅದನ್ನು ನಮ್ಮ ಡೈರಿಗಳ ಮುಖಾಂತರ, ಪ್ರಾಥಮಿಕ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನು ಇವತ್ತು ಹಿಂದೆ ಬಂದಿರತಕ್ಕಂಥ ಸರ್ಕಾರಗಳು 2 ರೂಪಾಯಿಂದ ಇವತ್ತು 5 ರೂಪಾಯಿಗೆ ಬೆಂಬಲ ಬೆಲೆ ಏನು ಕೊಡ್ತಿದ್ರು ಅನ್ನೋ ಪ್ರೋತ್ಸಾಹ ಧನವನ್ನು ಅದು ಹೆಚ್ಚಿಗೆ ಮಾಡಬೇಕಾಗ್ತದೆ. ನೀವು ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಲೆ ಸಾಲದು. ಇವತ್ತು ರೈತರು ಎಲ್ಲೋ ಒಂದು ಕಡೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಬೆಲೆ ಸಾಲದು, ನೀವು ಎಲ್ಲ ರೀತಿಯ ಗುಣಮಟ್ಟದ ಹಾಲು ಕೇಳ್ತೀರಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೇಳ್ತೀರಾ, 2 ರೂಪಾಯಿ ರೈಸ್ ಮಾಡಿದ್ರೆ 100 ರೂಪಾಯಿ ಫೀಡ್ ಮೇಲೆ ರೈಸ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಗ್ರಾಮಗಳಿಗೆ ಹೋದಾಗ. ನಿಜ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ರೈತರಿಗಿದೆ. ಆದ್ದರಿಂದ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮನೆ ದೊಡ್ಡ ಧರಣಿಯನ್ನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದರೆ, ನೀವೆಲ್ಲ ಪ್ರವಾಸ ಹೋಗ್ತಿದ್ರೆ. ಆದರೆ ನಾಳೆ ನಮ್ಮೆಲ್ಲ ರೈತರು ಕೂಡ ಪ್ರತಿ ಗ್ರಾಮದಿಂದ ಕೂಡ ಇವತ್ತು ಒಂದು 2-3 ಸಾವಿರ ಜನ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಂದ ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲ ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ತೇವೆ. ತಾವೆಲ್ಲ ಬರಬೇಕು. ಪ್ರತಿಭಟನೆ ಅಂದರೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಪ್ರೋತ್ಸಾಹ ಧನ ಕೊಡಬೇಕಾಗ್ತದೆ. ಇನ್ನೂ ಒಂದು 4-5 ರೂಪಾಯಿ ಪ್ರೋತ್ಸಾಹ ಧನ. ಮತ್ತು ಮೇವಿನ ಬೆಲೆ ಇವತ್ತು ನಮಗೆ ಮೇವನ್ನು ಸಪ್ಲೈ ಮಾಡಬೇಕು. ಫೀಡಿನ ರೇಟನ್ನು ಕರ್ನಾಟಕ ಹಾಲು ಮುಖಾಂತರ ಕಡಿಮೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಕೊಡಬೇಕು ಅಂತ ಮನವಿ ಕೊಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ, ಈ ಉದ್ಯಮವನ್ನು ಬೆಳೆಸಬೇಕಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರಯಾಣ ಸುಖ